ಇನ್ನು ಮೈಸೂರಿನಲ್ಲಿ ಗನ್ ಹಿಡಿದು ರೀಲ್ಸ್ ಮಾಡಿದಂತ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಜ್ಯುವೆಲರಿ ಶಾಪ್ನ ಮಾಲೀಕ ವಿನೋದ್ನನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. TV9 ನಲ್ಲಿ ವರದಿ ಪ್ರಸಾರ ಆದಂತ ಬೆನ್ನಲ್ಲೇ ಈ ರೀಲ್ಸ್ ಭೂಪ ಲಾಕ್ ಆಗಿದ್ದಾನೆ. ಸರಸ್ವತಿಪುರಂ ಹಾಗೆ ಕೃಷ್ಣರಾಜ ಸಂಚಾರ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಆಮೇಲೆ ವಿಚಾರ ಏನ್ ಗೊತ್ತಾಗಿದೆ ಅಂದ್ರೆ ಈಗ ತನಿಖೆ ನಡೆಸ್ತಾ ಇರುವಂತಹ ಸಂದರ್ಭದಲ್ಲಿ ಇದು ಹಳೆ ವಿಡಿಯೋ ಅನ್ನುವಂಥದ್ದು ಮಾಹಿತಿ ಸಿಕ್ಕಿದೆ. ಅಷ್ಟೇ ಅಲ್ಲ, ಆತ ಹಿಡ್ಕೊಂಡಿದ್ದಂಥ ಗನ್ ಏನಿದೆ ಅದು ಕೂಡ ಅಸಲಿ ಗನ್ ಅಲ್ಲ, ಅದು ಪಟಾಕಿ ಗನ್ ಅನ್ನುವಂಥದ್ದು ಮಾಹಿತಿ ಸಿಕ್ಕಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಹೀಗೆ ರೀಲ್ಸ್ಗಾಗಿ ವಿಡಿಯೋ ಮಾಡಿದ್ದಾನೆ. ಆರೋಪಿಯ ವಾಹನವನ್ನು ಕೂಡ ಸೀಸ್ ಮಾಡಿದ್ದಾರೆ. ಆಮೇಲೆ ಇನ್ನೊಂದು ವಿಚಾರ ಅಂತಂದರೆ ಆತ ಅಲ್ಲಿ ಒಂದು ರೀತಿ ಗೌರ್ಮೆಂಟ್ ವೆಹಿಕಲನ್ನು ಬಳಸಿದಂಥ ರೀತಿಯಾಗಿ ಕಂಡು ಬಂದಿತ್ತು. ಹಾಗಾಗಿ ಆ ಸರ್ಕಾರಿ ವಾಹನದ ಬಗ್ಗೆಯೂ ಕೂಡ ಮಾಹಿತಿಯನ್ನು ಪೊಲೀಸರು ಕರೆ ಹಾಕ್ತಾ ಇದ್ದಾರೆ. ನೋಡಿ, ಅಲ್ಲಿ ಕರ್ನಾಟಕ ಸರ್ಕಾರ ಅನ್ನುವಂಥ ರೀತಿಯಾಗೆಲ್ಲ ಬರೆದಿದೆ. ಅದಾದ ನಂತರದಲ್ಲಿ ನಂಬರ್ ಪ್ಲೇಟ್ ಕೂಡ ನೀವು ನೋಡಿದಂಥ ಸಂದರ್ಭದಲ್ಲಿ G ಇಂದ ಆರಂಭ ಆಗುವಂಥ ನಂಬರ್ಸನ್ನು ಕೂಡ ನಾವು ನೋಡ್ತೀವಿ. ನಿಮ್ಮ ಜೊತೆ ಕೆಲಸ ಮಾಡಿದ್ದು ಬಹಳ ಖುಷಿ ಆಯಿತು. ನೀವೇ ಬೆಸ್ಟ್ ಬಾಸ್. ಇಷ್ಟದ ಮ್ಯಾನೇಜರ್ ಆಗಿದ್ದೆ, ಇನ್ನು ಮುಂದೆ ಬಾಸ್ ಆಗ್ತೀನಿ. ಹೇಗೆ? ಬಾಸ್ ವಾಲಾ ಬಾಸ್ ವಾಲಾ, ಬಿ ದ ಬಾಸ್. ಹೀಗಾಗಿ ಏನಿದು ಅನ್ನೋದು ಗೊತ್ತಾಗಬೇಕಿದೆ. ರಾಮ್ ನಮ್ಗೆ ಇದಕ್ಕೆ ಸಂಬಂಧಪಟ್ಟಾಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ. ರಾಮ್, ಏನಿತ್ತನ ಹಿನ್ನೆಲೆ, ಏನು ಗೊತ್ತಾಗ್ತಾ ಇದೆ ಪ್ರಾಥಮಿಕವಾಗಿ ಪೊಲೀಸರು ಮಾಹಿತಿ ಕಲೆ ಆಗ್ತಾ ಇರುವಂಥ ಸಂದರ್ಭದಲ್ಲಿ? ರಾಮ್, ಮಲ್ತೇಶ್, ಏನು ಸಾಮಾಜಿಕ ಜಾಲತಾಣದಲ್ಲಿ ಯುವಕರ ಹುಚ್ಚಾಟಗಳು ಸಾಕಷ್ಟು ಆಗ್ತಾ ಇದೆ. ಕುಖ್ಯಾತಿಯನ್ನು ಪಡಿಬೇಕು ಅಂತೇಳಿ, ದಿಢೀರ್ ಖ್ಯಾತಿಯನ್ನು ಪಡಿಬೇಕು ಅಂತೇಳಿ ಈ ರೀತಿಯಾಗಿ ರೀಲ್ಸ್ಗಳನ್ನು ಮಾಡ್ತಾರೆ. ಅಂಥದ್ದೇ ಒಂದು ರೀಲ್ಸ್ನ ಮೈಸೂರಿನ TK ಬಡಾವಣೆಯ ನಿವಾಸಿ ವಿನೋದ್ ಅನ್ನೋನು ಮಾಡಿದ್ದ. ಈ ಬಗ್ಗೆ TV9 ವರದಿಯನ್ನು ಪ್ರಸಾರ ಮಾಡಿತ್ತು. ವರದಿ ಪ್ರಸಾರ ಮಾಡಿದ ಬೆನ್ನಲ್ಲೇ ಇದೀಗ ಆ ಒಂದು ಆರೋಪಿ ವಿನೋದನನ್ನು ಮೈಸೂರಿನ ಸರಸ್ವತಿಪುರಂ ಪೊಲೀಸರು ಹಾಗೂ ಕೃಷ್ಣರಾಜ ಸಂಚಾರ ಪೊಲೀಸರು ವಶಕ್ಕೆ ಪಡೆದುಕೊಂಡು ವಿಚಾರಣೆ ನಡೆಸ್ತಾ ಇದ್ದಾರೆ. ಈತ ಒಂದು ಗನ್ನನ್ನು ಹಿಡಿದು ಕಾರ್ ಹತ್ತುವಂಥದ್ದನ್ನು ವಿಡಿಯೋ ಮಾಡಿದ್ದ. ಜೊತೆಗೆ ಸರ್ಕಾರಿ ಕಾರಿನಲ್ಲಿ ಸಾಕಷ್ಟು ಪೋಸ್ ಅನ್ನ ನೀಡಿ ಒಂದು ವಿಡಿಯೋವನ್ನು ಮಾಡಿದ್ದ. ಮತ್ತೆ ಚಾಲಕರೇ ಇಲ್ಲದೆ ಜೀಪ್ನ ಬ್ಯಾನೆಟ್ ಮೇಲೆ ನಿಂತು ಸಾಕಷ್ಟು ಒಂದು ರೀತಿಯಾದಂತಹ ಅಪಾಯಕಾರಿ ದೃಶ್ಯವನ್ನು ಸೆರೆ ಹಿಡಿದು ಅದನ್ನ ವೈರಲ್ ಮಾಡಿದ್ದ. ಈ ಎಲ್ಲದರ ಬಗ್ಗೆ ಈಗ ಪೊಲೀಸರು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ವಿಚಾರಣೆ ವೇಳೆ ಆತ ಆ ಒಂದು ಗನ್ ಏನಿದೆ ಅದು ಅಸಲಿ ಗನ್ ಅಲ್ಲ, ಪಟಾಕಿ ಗನ್, ಅದನ್ನು ನಾನು ವಿಡಿಯೋ ಮಾಡೋದಕ್ಕಾಗಿ ಬಳಸಿದೆ ಅನ್ನೋ ಒಂದು ಮಾಹಿತಿ ನೀಡಿದ್ದಾನೆ. ಮತ್ತು ಸಾಕಷ್ಟು ಹಿಂದೆ ಈ ಒಂದು ವಿಡಿಯೋವನ್ನು ಮಾಡಿದ್ದೆ, ಈಗ ಹೊಸದಾಗಿ ಮಾಡಿಲ್ಲ ಅಂತ ಹೇಳಿದ್ದಾನೆ. ಇದರ ಜೊತೆಗೆ ಆತ ಏನು ಸಂಚಾರ ನಿಯಮಗಳನ್ನು ಉಲ್ಲಂಘಿಸಿರೋದು, ಅಪಾಯಕಾರಿಯಾಗಿ ಡ್ರೈವ್ ಮಾಡುವಂಥದ್ದು, ಇವೆಲ್ಲದರ ವಿರುದ್ಧ ಈಗ ಪ್ರಕರಣವನ್ನು ದಾಖಲಿಸಲಿಕ್ಕೆ ಪೊಲೀಸರು ಸಿದ್ಧತೆಯನ್ನು ನಡೆಸಿದ್ದಾರೆ. ಯಾಕಂದರೆ ಆತ ಹೇಳೋ ಪ್ರಕಾರ ಅದು ಹಿಂದೆ ಆಗಿದ್ರು ಸಹ ಯಾವಾಗ ಆತ ಆ ರೀತಿ ಮಾಡಿದ್ರು ಅದು ಅಪರಾಧವೇ ಆಗಿರ್ತದೆ. ಹೀಗಾಗಿ ಪೊಲೀಸರು ಈ ಪ್ರಕರಣವನ್ನು ಈಗ ಗಂಭೀರವಾಗಿ ಪರಿಗಣಿಸಿದ್ದಾರೆ. ಯಾಕಂದರೆ TV9 ವರದಿ ಪ್ರಸಾರ ಮಾಡಿದಾಗಲೂ ಸಹ ಅದೇ ಹೇಳಿತ್ತು, ಈ ರೀತಿಯಂತ ಹುಚ್ಚಾಟ ನಡೆಸುವ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳಿಲ್ಲ ಅಂತ ಹೇಳಿದ್ರೆ ಇಂತಹ ಪ್ರಕರಣಗಳು ಹೆಚ್ಚಾಗ್ತವೆ. ಮತ್ತೆ ನೀವು ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು, ಅದು ಸಾಕಷ್ಟು ಅಪಾಯಕಾರಿಯಾಗಿತ್ತು. ಮತ್ತೆ ರಸ್ತೆಯಲ್ಲೇನೆ ಅಂದರೆ ಸಂಚಾರ ನಿಯಮಗಳನ್ನು ಉಲ್ಲಂಘಿಸಿ ಸಾರ್ವಜನಿಕ ವಾಹನಗಳು ಓಡಾಡುವಂತಹ ಸಂದರ್ಭದಲ್ಲಿ ಚಾಲಕನಿಲ್ಲದೆ ಜೀಪ್ನ ಮೇಲೆ ನಿಂತು ಈ ರೀತಿ ಹೋಗುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಈತ ತನಗೆ ಮಾತ್ರ ಅಪಾಯವನ್ನು ತಂದು ಕೊಡ್ತಾ ಇರಲಿಲ್ಲ, ಸಾರ್ವಜನಿಕರಿಗೂ ಸಾಕಷ್ಟು ಅಪಾಯವನ್ನು ತರ್ತಾ ಇದ್ದ. ಇದರ ಜೊತೆಗೆ ಗನ್ನನ್ನು ಹಿಡ್ಕೊಂಡು, ಅಸಲಿ ಗನ್ನ ಅಥವಾ ಅಸಲಿ ಗನ್ನ ಅದು ಪೊಲೀಸರ ವಿಚಾರಣೆಯ ನಂತರ ಗೊತ್ತಾಗಬೇಕು. ಆದರೆ ಆತ ಪೋಸ್ ನೀಡಿದಂಥದ್ದು ಅಸಲಿ ಗನ್ನನ್ನು ಹಿಡ್ಕೊಂಡು ಅದರಲ್ಲಿ ಬರುವಂತಹ ಬ್ಯಾಕ್ ಗ್ರೌಂಡ್ ವಾಯ್ಸ್ ಸಹ ಧಮಕಿ ನೀಡುವಂತಹ ಒಂದು ವಾಯ್ಸ್ ಓವರ್ ಆಗಿತ್ತು. ಹೀಗಾಗಿ ಇವೆಲ್ಲವನ್ನು ಸಹ ಈಗ ಸದ್ಯಕ್ಕೆ ಮೈಸೂರು ಪೊಲೀಸರು ಗಂಭೀರವಾಗಿ ಪರಿಗಣಿಸಿದ್ದಾರೆ. ಯಾವಾಗ TV9 ನಲ್ಲಿ ವರದಿ ಪ್ರಸಾರವಾಯಿತು ಆತನನ್ನು ವಶಕ್ಕೆ ಪಡೆಯುವಂಥ ಕೆಲಸವಾಗಿದೆ. ಖಂಡಿತವಾಗಿಯೂ ವಿಚಾರಣೆಯನ್ನು ಅತ್ಯಂತ ಗಂಭೀರವಾಗಿ ಮಾಡಬೇಕು. ಅದು ಅಸಲಿ ಗನ್ನ ಅಥವಾ ನಕಲಿ ಗನ್ನ, ಯಾತಕ್ಕೋಸ್ಕರ ಅದನ್ನು ಬಳಸ್ದ, ಮತ್ತೆ ಪ್ರಮುಖವಾಗಿ ಸರ್ಕಾರಿ ವಾಹನ ಯಾರದ್ದದ್ದು, ಯಾವ ಕಾರಣಕ್ಕಾಗಿ ಆತ ಪೋಸ್ ಅನ್ನು ನೀಡಿದ್ದು, ಬೇರೆ ಬೇರೆ ಪ್ರಭಾವವನ್ನು ಬಳಸಲಿಕ್ಕೆ ನೀಡಿದ್ನ, ಇವೆಲ್ಲವೂ ಸಹ ವಿಚಾರಣೆಯಿಂದ ಹೊರಬರಬೇಕಾಗಿದೆ. ಸದ್ಯದ ಮಟ್ಟಿಗೆ ಆತನ ವಿರುದ್ಧ ಏನು ಕ್ರಮ ಆಗಿರಲಿಲ್ಲ. ಯಾಕಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಆತ ಅದನ್ನು ಜಗಜ್ಜಾಹೀರು ಮಾಡಿದ. ಆತನ ಸೋಷಿಯಲ್ ಮೀಡಿಯಾ ಅಕೌಂಟಲ್ಲಿ ಆ ಎಲ್ಲ ವಿಡಿಯೋಗಳು, ಸಾಕಷ್ಟು ವಿಡಿಯೋಗಳು ವೈರಲ್ ಆಗಿದ್ವು. ಈ ಬಗ್ಗೆ ಯಾಕೆ IT ಸೆಲ್ನವರು ಗಮನ ಹರಿಸಿರಲಿಲ್ಲ ಅನ್ನೋದೇ ಈಗ ಪ್ರಶ್ನೆ ಆಗಿತ್ತು. ಇದೀಗ ಪೊಲೀಸರು ಆತನನ್ನು ವಶಕ್ಕೆ ಪಡೆದುಕೊಂಡು ವಿಚಾರಣೆ ನಡೆಸ್ತಾ ಇದ್ದಾರೆ. ಮಾಲ್ತೇಶ್, ಥ್ಯಾಂಕ್ ಯು ರಾಮ್.